ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದು ಒಂದು ವೈಲ್ಡ್ ಬಿಟ್ ಟ್ಯಾಂಕ್ ಸೆಟಪ್ ಮಾಡೋದು ಹೇಗೆ ಅಂತ ಡೀಟೇಲ್ ಆಗಿ ನೋಡೋಣ. ಸೊ ಇದಕ್ಕೆ ನಾನು ಯೂಸ್ ಮಾಡಿರುವಂಥ ಟ್ಯಾಂಕ್ ಬಂದ್ಬಿಟ್ಟು ಒಂದು 12 ಇಂಚ್ ಬೌಲ್. ಸೊ ನೀವು ನನ್ನ ಹಿಂದ್ಗಡೆ ನೋಡ್ಬೋದು. ಸೊ ಇದೇ ಟ್ಯಾಂಕ್. ಸೊ ಇದು ಬಂದ್ಬಿಟ್ಟು ಒಂದು 12 ಇಂಚ್ ಬೌಲು ಅಂಡ್ ಇದರಲ್ಲಿ ಬಂದ್ಬಿಟ್ಟು ಒಂದು ಕೇವ್ ಥೀಮಲ್ಲಿ ಈ ಟ್ಯಾಂಕ್ನ ಸೆಟಪ್ ಮಾಡೋಣ ಅಂತ. ಸೊ ಇದಕ್ಕೆ ಬಂದ್ಬಿಟ್ಟು ನಾನು ಡ್ರ್ಯಾಗನ್ ಸ್ಟೋನ್ಸ್ನ ಯೂಸ್ ಮಾಡಿ ಸೊ ಒಂದು ಗುಹೆ ಥರ ಮಾಡೋಣ ಅಂತ. ಸೊ ಆ ಡ್ರ್ಯಾಗನ್ ಸ್ಟೋನ್ಸ್ನೆಲ್ಲ ಗುಹೆ ಥರ ಸ್ಟಿಕ್ ಮಾಡೋದಕ್ಕೆ ಸೊ ನಾನು ಯೂಸ್ ಮಾಡಿರೋಂಥ ಗ್ಲೂ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಲಾಕ್ ಟೈಟ್ ಫೋಮ್ ಅಂತ. ಸೊ ಈ ಫೋಮ್ನ ನೀವು ಬಂದ್ಬಿಟ್ಟು ಸ್ಪ್ರೇ ಮಾಡಿ ಅದ್ರ ಮೇಲೆ ರಾಕ್ಸ್ನ ಇಟ್ಬಿಟ್ರೆ ಸೊ ಅದು ಫುಲ್ಲು ಸ್ಟಿಕ್ ಆಗಿಬಿಡುತ್ತೆ, ಫುಲ್ಲು ಬಾಂಡಿಂಗ್ ಆಗಿಬಿಡುತ್ತೆ ಆಯಿತಾ. ಆ್ಯಂಡ್ ಇದರಲ್ಲಿ ಡ್ರಿಫ್ಟ್ ವುಡ್ ಯೂಸ್ ಮಾಡಿ ಸ್ವಲ್ಪ ರೂಟ್ಸ್ ಎಲ್ಲ ಕೇವ್ ಒಳಗಡೆ ಹೋಗಿರೋ ಥರ ಮಾಡಿದ್ದೀನಿ. ಆ್ಯಂಡ್ ಸೊ ಇಲ್ಲಿ ನೋಡ್ಬೋದು ನೀವು ಫಿಶ್ ಆಲ್ರೆಡಿ ಸೊ ಆಲ್ಮೋಸ್ಟ್ 1 ಮಂತಿಂದ ನನ್ನ ಹತ್ರ ಕ್ವಾರಂಟೈನ್ ಆಗಿ ಫುಲ್ ಚೆನ್ನಾಗಿ ಗ್ರೋ ಆಗಿದೆ. ಸೊ ಇದು ಬ್ಲೂ ಕಲರ್ ವೈಲ್ಡ್ ಬೇಟಾ ಫುಲ್ ಆ್ಯಕ್ಟಿವ್ ಆಗಿದೆ. ಸೊ ಇದನ್ನು ಇಂಟ್ರಡ್ಯೂಸ್ ಮಾಡಿಬಿಡೋಣ ಇವಾಗ ಟ್ಯಾಂಕಲ್ಲಿ. ಆ್ಯಂಡ್ ಇದರ ಟಾಪಲ್ಲಿ ಬಂದ್ಬಿಟ್ಟು ಒಂದು ಸ್ವೀಟ್ ಪೊಟೆಟೊ ಪ್ಲ್ಯಾಂಟ್ನ ಯೂಸ್ ಮಾಡೋಣ ಅಂತ. ಸೊ ಈ ಸ್ವೀಟ್ ಪೊಟೆಟೊ ಬಂದ್ಬಿಟ್ಟು ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಪ್ಲ್ಯಾಂಟ್ ಚೆನ್ನಾಗಿ ಗ್ರೀನರಿಯಾಗಿ ಗ್ರೋ ಆಗುತ್ತೆ. ಫುಲ್ಲು ನೋಡ್ಬೋದು ನೀವು ಎಷ್ಟು ಆಲ್ಮೋಸ್ಟ್ ಇಲ್ಲಿ ಎಷ್ಟು ಗ್ರೋ ಆಗಿದೆ ಅಂತ. ಆ್ಯಂಡ್ ಅದರ ರೂಟು ಫುಲ್ಲು ಟ್ಯಾಂಕಲ್ಲಿ ಫುಲ್ ಗ್ರೋ ಆಗಿ ಫಿಶಿಗೂ ಒಂದು ಒಳ್ಳೆ ಹೈಡಿಂಗ್ ಸ್ಪಾಟ್ ಆಗಿರುತ್ತೆ ಮತ್ತು ಒಂದು ಒಳ್ಳೆ ಎಕೋಸಿಸ್ಟಮ್ ಕ್ರಿಯೇಟ್ ಆಗುತ್ತೆ ಆಯಿತಾ. ಸೊ ಟ್ಯಾಂಕನ್ನು ನೋಡೋದಕ್ಕೆ ಫುಲ್ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿರುತ್ತೆ. ಸೊ ಇದಿಷ್ಟು ಈ ಟ್ಯಾಂಕ್ ಬಗ್ಗೆ. ಸೊ ಇನ್ನೂ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಈ ಟ್ಯಾಂಕ್ನ ಸೆಟಪ್ ಮಾಡೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ನಾನು ಆಲ್ರೆಡಿ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳ್ದಾಗೆ ಸೊ ಇದು ಒಂದು ಕೇವ್ ಥೀಮ್ ಸೆಟಪ್ ಆಗಿರೋದ್ರಿಂದ ಸೊ ಇದಕ್ಕೆ ಬಂದ್ಬಿಟ್ಟು ರಾಕ್ಸ್ನ ಡೈರೆಕ್ಟಾಗಿ ಈ ಬೌಲಲ್ಲಿ ಸ್ಟಿಕ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಒಂದು ಡೈ ಕ್ರಿಯೇಟ್ ಮಾಡಿದ್ದೀನಿ. ಸೊ ದಟ್ ಇಲ್ಲಿ ನೋಡ್ಬೋದು ನೀವು, ಇದು ಡ್ರ್ಯಾಗನ್ ಸ್ಟೋನು. ಸೊ ಈ ಡ್ರ್ಯಾಗನ್ ಸ್ಟೋನ್ನ ಆ ಡೈಯಲ್ಲಿ ಇಟ್ಬಿಟ್ಟು ಗ್ಲೂ ಹಾಕಿ ಮೊದಲೇ ಸ್ಟಿಕ್ ಮಾಡಿಕೊಂಡು ಆಮೇಲೆ ಬೌಲಲ್ಲಿ ಸ್ಟಿಕ್ ಮಾಡಿದರೆ ಸೊ ದಟ್ ಒಂದು ಪ್ರಾಪರ್ ಶೇಪಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರ ಅದಕ್ಕೊಂದು ಡೈ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು ಇಲ್ಲಿ ಡ್ರ್ಯಾಗನ್ ಸ್ಟೋನ್ನ ಒಂದೊಂದೇ ಇಟ್ಬಿಟ್ಟು ಸೊ ಆ ಕರ್ವೇಚರ್ ಶೇಪಲ್ಲಿ ಗ್ಲೂ ಹಾಕಿ ಸ್ಟಿಕ್ ಮಾಡ್ಕೊಂಡ್ಬಿಡೋಣ ಮೊದಲು. ಸೊ ಈ ರಾಕ್ನೆಲ್ಲ ಸ್ಟಿಕ್ ಮಾಡೋದಕ್ಕೆ ಸೊ ನಾನು ಯೂಸ್ ಮಾಡ್ತಾ ಇರೋದು ಬಂದ್ಬಿಟ್ಟು ಲಾಕ್ ಟೈಟ್ ಫೋಮ್ ಅಂತ. ಸೊ ಇದು ಬಂದ್ಬಿಟ್ಟು ಅಮೆಝಾನಲ್ಲೆಲ್ಲ ಸಿಗುತ್ತೆ. ಸೊ ನೀವು ಬೇಕಾದರೆ ಪರ್ಚೇಸ್ ಮಾಡ್ಕೊಳ್ಬೋದು. ಸೊ ಇದು ಬಂದ್ಬಿಟ್ಟು ಒಂದು ರಾಕ್ನ ಸ್ಟಿಕ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಈವನ್ ನೀವು ನೋಡ್ಬೋದು ಸುಮಾರು ಯೂಟ್ಯೂಬ್ಸಲ್ಲೆಲ್ಲ ನೋಡಿದ್ರೆ ಈ ಟೆರರಿಯಮ್ಗಳು ಸೊ ಅವುಗಳೆಲ್ಲ ವರ್ಟಿಕಲಾಗಿ ರಾಕ್ಸ್ನ ಟ್ಯಾಂಕಲ್ಲಿ ಫಿಕ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ತುಂಬ ಸ್ಟ್ರಾಂಗಾಗಿ ಫಿಕ್ಸ್ ಆಗುತ್ತೆ. ಸೊ ಎಷ್ಟೇ ವೆಯ್ಟ್ ಆದರೂ ತಡೆಯುತ್ತೆ ಅದು. ಆ್ಯಂಡ್ ನೀವು ನಿಮ್ಗೆ ಬೇಕಾಗಿರೋ ಶೇಪಲ್ಲಿ ಬೇಕಾದರೆ ಕಾರ್ವ್ ಮಾಡ್ಕೊಬೋದು. ಸೊ ತುಂಬ ಹೆಲ್ಪ್ ಆಗುತ್ತೆ ಅದಕ್ಕೆ. ಸೊ ಇದು ಫೋಮ್ ಶೀಟ್ ಯೂಸ್ ಮಾಡಿದ್ದೀನಿ. ಸೊ ಇದು ನಾನು ಬಂದ್ಬಿಟ್ಟು ಅಟ್ ಎ ಟೈಮ್ 4 ಸ್ಟಿಕ್ ಮಾಡೋಕ್ಕಾಗಲ್ಲ. ಸೊ ಒನ್ ಬೈ ಒನ್ ಒಂದು ಡ್ರೈ ಆಗಿದ್ಮೇಲೆ ಸೊ ಸ್ಟಿಕ್ ಮಾಡ್ತಾ ಹೋಗ್ತೀನಿ. ಸೊ ನೋಡ್ಬೋದು 4 ಕಡೆ ಈ ಡ್ರ್ಯಾಗನ್ ಸ್ಟೋನ್ನ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಫೋಮ್ನೆಲ್ಲ ಕವರ್ ಮಾಡೋದಕ್ಕೆ ನಾನು ಬಂದ್ಬಿಟ್ಟು ಕಾಕೋಪಿಟ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ದಟ್ ಇದು ನೋಡೋದಕ್ಕೆ ಫುಲ್ಲು ರಾಕ್ ಥರನೇ ಕಾಣುತ್ತೆ, ಆ ಫೋಮ್ ಮಾಡಿರೋ ಥರನೇ ಕಾಣಿಸ್ಬಾರ್ದಂತ ಸೊ ಕಾಕೋಪಿಟ್ನ ಯೂಸ್ ಮಾಡಿದ್ದೀನಿ. ಸೊ ಇಲ್ಲಿ ಬಂದ್ಬಿಟ್ಟು ನೀವು ನೋಡ್ಬೋದು ಡ್ರಿಫ್ಟ್ ವುಡ್. ಸೊ ಇದು ನೋಡೋದಕ್ಕೆ ಸ್ವಲ್ಪ ರೂಟ್ ಥರನೇ ಕಾಣುತ್ತೆ. ಸೊ ಈ ಸ್ಮಾಲ್ ಡ್ರಿಫ್ಟ್ ವುಡ್ನ ಈ ರಾಕ್ಸ್ ಮೇಲೇ ಸ್ಟಿಕ್ ಮಾಡ್ತಾ ಹೋಗ್ತೀನಿ. ಸೊ ದಟ್ ನೋಡೋದಕ್ಕೆ ಗುಹೆ ಒಳಗಡೆ ಈ ಮರದ ಬೇರೆಲ್ಲ ಹೋಗಿ ಹೇಗೆ ಕಾಣುತ್ತೋ ಸೊ ಆ ಥರ ಇರಲಿ ಅಂತ.
ಇದಕ್ಕೆ ಬಂದ್ಬಿಟ್ಟು ನಾನು ಆಲ್ರೆಡಿ ಯೂಸ್ ಮಾಡಿರೋಂಥ ಅಕ್ವಾ ಸಾಯಿಲ್‌ನ ಈ ಟ್ಯಾಂಕಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಅಕ್ವಾ ಸಾಯಿಲ್‌ನ ಬೇರೆ ಟ್ಯಾಂಕಲ್ಲಿ ಯೂಸ್ ಮಾಡಿದ್ದೆ. ಸೊ ಅದನ್ನೇ ಇದರಲ್ಲಿ ತಂದ್ಬಿಟ್ಟು ಯೂಸ್ ಮಾಡ್ತಾ ಇದ್ದೀನಿ. ಸೊ ದಟ್ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಸ್ ಬೇಗ ಡೆವಲಪ್ ಆಗುತ್ತೆ. ಫಿಶಸ್‌ಗೂ ತುಂಬ ಬೆನಿಫಿಟ್ಸ್ ಇರುತ್ತೆ ಈ ಥರ ಆಲ್ರೆಡಿ ಯೂಸ್ಡ್ ಆಗಿರೋಂಥ ಅಕ್ವಾ ಸಾಯಿಲ್‌ನ ಯೂಸ್ ಮಾಡಿದ್ರೆ. ಸೊ ನೆಕ್ಸ್ಟು ವಾಟರ್‌ನ ಫಿಲ್ ಮಾಡ್ಕೊಂಬಿಡೋಣ. ಸೊ ಈ ಥರ ಒಂದು ಪ್ಲಾಸ್ಟಿಕ್ ಬಬಲ್ ರ್ಯಾಪ್ಸ್ ಇರುತ್ತಲ್ರ, ಸೊ ಆ ಥರ ಯೂಸ್ ಮಾಡಿದ್ರೆ ಸೊ ದಟ್ ಸ್ಯಾಂಡ್ ಮಿಕ್ಸ್ ಆಗಲ್ಲ ವಾಟರ್ ಜೊತೆ. ಸೊ ವಾಟರ್ ಕ್ಲೀನಾಗಿರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಆಲ್ಮಂಡ್ ಲೀಫ್‌ನ ಬಾಯ್ಲ್ ಮಾಡಿ ಸೊ ಅದನ್ನು ಬಂದ್ಬಿಟ್ಟು ಟ್ಯಾಂಕಲ್ಲಿ ಹಾಕ್ತೀನಿ. ಸೊ ದಟ್ ಬೇಟಾ ಫಿಶ್‌ಗೆ ತುಂಬ ಇಂಪಾರ್ಟೆಂಟ್ ಇದು. ಆಲ್ಮಂಡ್ ಲೀಫ್ ಇದ್ದರೆ ಸೊ ವಾಟರ್ ಕ್ವಾಲಿಟಿನ ಮೇಂಟೈನ್ ಮಾಡುತ್ತೆ. ಸೊ ಪಿ ಎಚ್ ಲೆವೆಲ್ ಏನೇ ಇದರಲ್ಲಿ ಕೆಮಿಕಲ್ಸ್ ಏನೇ ಇದ್ರೂ ಅದನ್ನು ಬ್ಯಾಲೆನ್ಸ್ ಮಾಡಿಬಿಡುತ್ತೆ. ಸೊ ಅದಕ್ಕೆ ಆದಷ್ಟು ಬೀಟಾ ಫಿಶಸ್ನ ಇಟ್ಟಿದ್ದೀರಾ ಅಂದರೆ ಸೊ ಆಲ್ಮಂಡ್ ಲೀಫ್ನ ಯೂಸ್ ಮಾಡಿ. ಸೊ ಮತ್ತು ಈ ಆಲ್ಮಂಡ್ ಲೀಫ್ನ ಬಾಯ್ಲ್ ಮಾಡಿದ್ದಂಥ ವಾಟರ್ನ ಇದರಲ್ಲಿ ಆ್ಯಡ್ ಮಾಡಿಬಿಡಿ. ಸೊ ಈವನ್ ಇದರಲ್ಲಿರುವಂಥ ಕೆಮಿಕಲ್ ರಿಮೂವ್ ಮಾಡೋದಕ್ಕೆ ತುಂಬ ಯೂಸ್ ಆಗುತ್ತೆ. ಸೊ ಈ ನೀರನ್ನ ಮಿಕ್ಸ್ ಮಾಡಿಬಿಟ್ಟು ಸೊ ಈ ಟ್ಯಾಂಕ್ನ ಆಲ್ಮೋಸ್ಟ್ ಒಂದು 1 ವೀಕ್ ಹಾಗೆ ಬಿಟ್ಬಿಡಿ. ಸೊ ಯಾಕೆಂದರೆ ಇದರಲ್ಲಿ ಪಿ ಯು ಫೋಮ್ ಎಲ್ಲ ಯೂಸ್ ಮಾಡಿದ್ದೀವಿ. ಸೊ ಕೆಮಿಕಲ್ ಕಂಟೆಂಟ್ಸ್ ಇರುತ್ತೆ. ಸೊ ಅದನ್ನೆಲ್ಲ ರಿಮೂವ್ ಮಾಡಿ ಸೊ ಇದರಲ್ಲಿರುವಂಥ ಟಾಕ್ಸಿಕ್ನೆಲ್ಲ ರಿಮೂವ್ ಮಾಡಿ ಸೊ ವಾಟರ್ ಬಂದ್ಬಿಟ್ಟು ಒಳ್ಳೆ ಕ್ವಾಲಿಟಿ ಆಗುತ್ತೆ. ಆ್ಯಂಡ್ ಇದರಲ್ಲಿ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಸ್ ಎಲ್ಲ ಜನ್ರೇಟ್ ಆಗಬೇಕು. ಸೊ ಅಲ್ಲಿವರೆಗೂ ಬಿಡಬೇಕು ಈ ಟ್ಯಾಂಕ್ನ. ಸೊ ದಟ್ ಫಿಶಸ್ ಹೆಲ್ದಿಯಾಗಿರುತ್ತೆ. ಸೊ ಇವಾಗ ಬಂದ್ಬಿಟ್ಟು ಫಿಶಸ್ನ ಇಂಟ್ರೊಡ್ಯೂಸ್ ಮಾಡಿಬಿಡೋಣ. ಸೊ ಇದೆ ನೋಡಿ, ಇದು ಬ್ಲೂ ವೈಲ್ಡ್ ಬೀಟಾ ಫಿಶ್ ಆ್ಯಂಡ್ ಏಲಿಯನ್ ಬೀಟಾ ಫಿಶ್ ಅಂತಲೂ ಹೇಳ್ತಾರೆ ಇದಕ್ಕೆ. ಸೊ ಫಿನ್ಸ್ ಎಲ್ಲ ಆ್ಯಕ್ಚುಲಿ ತಂದಾಗ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಸೊ ಒಳ್ಳೆ ಫುಡ್ ಕೊಟ್ಟು ಕ್ವಾರಂಟೈನಲ್ಲಿ ಇಟ್ಟಿದ್ದೆ. ಸೊ ಆಲ್ಮೋಸ್ಟ್ 1 ಮಂತ್ ಆಯಿತು ಸೊ ಇದು ನನ್ನ ಹತ್ರ ಬಂದು. ಸೊ ಇದು ಇವಾಗ ಹೊಸ ಟ್ಯಾಂಕ್ನ ಇಂಟ್ರೊಡ್ಯೂಸ್ ಮಾಡೋವಂಥ ಸಮಯ ಬಂತು. ಸೊ ನೀವು ನೋಡ್ಬೋದು ಟ್ಯಾಂಕ್ ಎಷ್ಟು ಕ್ಲಿಸ್ಟರ್ ಕ್ಲಿಯರ್ ಆಗಿದೆ ಅಂತ. ಸೊ ಇದು ಆಲ್ಮೋಸ್ಟು ಮೋರ್ ದೆನ್ 1 ವೀಕ್ ಆಗಿದೆ. ಸೊ ಈ ಟ್ಯಾಂಕ್ ಬಂದ್ಬಿಟ್ಟು ಸೊ ವಾಟರ್ ಆಲ್ಮೋಸ್ಟ್ ಒಂದು 2 ಟೈಮ್ಸ್ ಸೈಕಲ್ ಮಾಡಿದ್ದೀನಿ.
ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆಗಲೇ ನಾನು ನೆಕ್ಸ್ಟ್ ಹಾಕುವಂಥ ವೀಡಿಯೋಸ್ ನಿಮಗೆ ಅಪ್ಡೇಟೆಡ್ ಆಗಿರುತ್ತೆ. ಸೊ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.